ಸೇನಾಪಡೆಗಳಿಂದ ಮುಂದುವರೆದ ಕಾರ್ಯಾಚರಣೆ ಮತ್ತೊಬ್ಬ ಉಗ್ರನ ಮನೆಯನ್ನ ಧ್ವಂಸ ಮಾಡಿದ ಸೇನೆ. ಭಯೋತ್ಪಾದಕ ಫಾರೂಕ್ ಅಹಮದ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಕಾಶ್ಮೀರದ ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ ಮನೆ ಐಇಡಿ ಸ್ಫೋಟಿಸಿ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಿರೋದು. ಪಾಕ್ ಉಗ್ರರನ್ನ ಬುಡ ಸಮೇತ ನಿರ್ನಾಮ ಮಾಡುವುದಕ್ಕೆ ಪಣತೊಟ್ಟಿರುವಂತಹ ಭಾರತೀಯ ಸೈನಿಕರು ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪಾಕ್ ಉಗ್ರರಿಗೆ ಒಂದಾದ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ಹೊಡೆತವನ್ನೇ ಕೊಡಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ ಈ ಒಂದು ಸುದ್ದಿ. ಇದರ ಜೊತೆಗೆ ಮತ್ತೋರ್ವ ಉಗ್ರನ ಮನೆಯನ್ನ ಕೂಡ ಸುಟ್ಟು ಭಸ್ಮ ಮಾಡಲಾಗಿದೆ. ಒಟ್ಟು 7 ಮನೆಗಳನ್ನ ಧ್ವಂಸ ಮಾಡಲಾಗಿತ್ತು. ನಿರಂತರವಾದಂಥ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಉಗ್ರರ ನೆಲೆಗಳಿದೆಯೋ, ಯಾರ್ಯಾರು ಅವರಿಗೆ ಆಶ್ರಯ ಕೊಟ್ಟಿದ್ದಾರೋ ಎಲ್ಲವನ್ನ ಟಾರ್ಗೆಟ್ ಮಾಡಿ ಸುಟ್ಟು ಹಾಕಲಾಗ್ತಾ ಇದೆ. ಬ್ಲಾಸ್ಟ್ ಮಾಡ್ತಿದ್ದಾರೆ, ಬುಲ್ಡೋಸರ್ನಿಂದ ನೆಲಸಮ ಮಾಡ್ತಾ ಇದ್ದಾರೆ. ಎಸ್, ನೀವು ಗಮನಿಸ್ತಾ ಇದ್ರಾ? ಇದು ಸ್ಫೋಟಿಸಿ ಐಇಡಿ ಸ್ಫೋಟಿಸಿ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಿರೋದು. ಧಗನೆ ಹೊತ್ತುರಿತಾ ಇದೆಯಲ್ಲ, ಇದು ಉಗ್ರ ಫಾರೂಕ್ ಮನೆ. ಎಷ್ಟೋ ಭಾರತೀಯರ ಕನಸು ಆಗಿತ್ತು, ಆಸೆನೂ ಆಗಿತ್ತು, ಬೇಡಿಕೆನೂ ಆಗಿತ್ತು, ಆಗ್ರಹನೂ ಆಗಿತ್ತು. ಅವ್ರನ್ನ ಬುಡ ಸಮೇತ ಕಿತ್ತು ಬಿಸಾಕ್ಬೇಕು, ಇಲ್ಲಿ ಇರಬಾರ್ದು. ಅವರ ಇಡೀ ಮನೆ ಧ್ವಂಸ ಆಗಬೇಕು, ಹೊತ್ತು ಉರಿಬೇಕು, ಬೆಂಕಿ ಬೀಳಬೇಕು ಅಂತ. ಅದೇ ರೀತಿಯಾಗಿ ನಮ್ಮ ಭಾರತ ಸೇನೆ ಮಾಡ್ತಾ ಇದೆ. ಪಹಲ್ಗಾಮ್ಗೆ ತೆರಳಿದ್ದ ಪ್ರವಾಸಿಗರ ಮೇಲೆ ಕಿಂಚಿತ್ತು ಕರುಣೆ ಅನ್ನೋದಿಲ್ದೇನೆ ಮನಸ್ಸೋ ಇಚ್ಛೆ ಗುಂಡಿನ ಮಳೆಗೈದಿದ್ರಲ್ಲ, ಆ ಕ್ರಿಮಿಗಳನ್ನು ಸುಟ್ಟು ಕರ್ಕಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಗೆ ನಮ್ಮ ಸೇನೆ ಈ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಭಾರತೀಯ ಸೇನೆ ತೊಡೆ ತಟ್ಟಿ ನಿಂತಿರೋದು. ಯೋಧರು ಉಗ್ರರನ್ನ ಹುಡುಕಿ 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 ಹೊಡೆದು ಹಾಕ್ತಾ ಇದ್ದಾರೆ. ಭಾರತೀಯರನ್ನ ಕೊಂದು ರಣಕೇಕೆ ಹಾಕಿದ್ದ ಪಾಪಿಯ ಮನೆಗಳು ಇದೀಗ ಉಡೀಸಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ಪಹಲ್ಗಾಮ್ ದಾಳಿಯಲ್ಲಿ ಆಗಿದ್ದಂಥ ಆದಿಲ್ ಹಾಗೂ ಆಸಿಫ್ ಮನೆಗಳನ್ನು ನುಚ್ಚು ನೂರು ಮಾಡಲಾಗಿತ್ತು. ಇದಾದ್ಮೇಲೆ ಒಟ್ಟು 6 ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಪರಮ ಪಾಪಿಗಳನ್ನು ಹುಟ್ಟಡಗಿಸುವಂಥ ನಿರ್ಧಾರವನ್ನು ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಲಾಗಿದೆ, ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಮನೆಗೂ ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಯಾರ್ಯಾರು ಇವ್ರಿಗೆ ಸಪೋರ್ಟ್ ಮಾಡಿದ್ರೋ, ಆಶ್ರಯ ನೀಡಿದ್ರೋ ಅವ್ರುಗಳನ್ನು ಕೂಡ ಹೊರಗೆ ಎಳಿತಾ ಇದ್ದಾರೆ, ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅದರ ಜೊತೆಗೆ ಮನೆಯಲ್ಲಿರುವಂಥ ಗುಂಡು, ಮದ್ದು, ಪಿಸ್ತೂಲ್ಗಳು ಎಲ್ಲವನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗ್ತಾ ಇದೆ. ರಾತ್ರಿ ಮನೆಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮನೆಗಳೇ ಇಲ್ಲ. ಇದೇ ರೀತಿಯಾಗಿ ಮಾಡಬೇಕಾಗಿತ್ತು. ಇವ್ರಿಗೆ ಇಲ್ಲಿ ಆಶ್ರಯ ಪಡ್ಕೊಂಡು ಯಾವ ಉದ್ಧಾರದ ಕೆಲಸ ಅಂತೂ ಮಾಡ್ತಾ ಇಲ್ಲ. ಹಾಳು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೀವ ತೆಗೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಯಾಕೆ ನೆಲೆ ಅಂತ ಇರಬೇಕು? ಒಂದು ಊರಲ್ಲಿ ಇವರು ಇರೋದಕ್ಕೆ ಯೋಗ್ಯತೆನೇ ಇಲ್ಲ. ಕದ್ದು ಮುಚ್ಚಿ ಓಡಾಡಬೇಕು, ಜೀವ ಉಳಿಸ್ಕೊಳ್ಬೇಕು. ಅಲ್ಲಿಗೆ ಹೋಗಿ ನಮ್ಮ ಸೇನೆ ಹೊಡೆದು ಉಳಿಸ್ಬೇಕು. ಇದೇ ನಮ್ಮ ಭಾರತೀಯರು ಕೇಳ್ಕೊಳ್ತಾ ಇರೋದು ಕೂಡ. ಬಿಲದಲ್ಲಿ ಅಡಗಿ ಕೂತಿದ್ರೂ ನಮ್ಮ ಭಾರತೀಯ ಸೇನೆ ಬಿಡಲ್ಲ. ಪ್ರತಿಕಾರ ಅಂದರೆ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ಕೌಂಟರ್ ಆಗಿ ನಾವು ಏನು ಮಾಡ್ತೀವಿ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಈಗ ಆಲ್ರೆಡಿ ಪುಕ ಅನ್ನೋದು ಶುರು ಆಗಿದೆ.